ಹಂಗೆ ಗ್ಲಿಮ್ಸ್ ಕೊಟ್ಬಿಡಿ ಸರ್ ಪ್ರೈಸ್. ಸರ್ ಪ್ರೈಸ್ ಬರೀ 21 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು 1245 ನೆಗೋಷಿಯಬಲ್ ಆಗುತ್ತೆ. ಇದು ನಿಮಗೆ ಒಂದು 1050 ನೆಗೋಷಿಯಬಲ್ ಆಗುತ್ತೆ. ಇದು 9 lakhs ನೆಗೋಷಿಯಬಲ್ ಆಗುತ್ತೆ. ಇದು 11,95,000 ನೆಗೋಷಿಯಬಲ್ ಆಗುತ್ತೆ. ಫುಲ್ ವಿಡಿಯೋ ನಿಮಗೆ ಕಾರ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಎಲ್ಲ ಪ್ರೈಸ್ ಜೊತೆ ಮಾಡೆಲ್ ಜೊತೆ ಕ್ಯಾಟ್ಲಾಗ್ ಎಲ್ಲ ಸಿಗ್ಬಿಡುತ್ತೆ ಸರ್. ಲಾಸ್ಟ್ ಟೈಮು ದೊಡ್ಡ ಗಾಡಿಗೆ 2 ಲಕ್ಷ ಡೌನ್ ಪೇಮೆಂಟ್ ಅಂತ ಹೇಳಿದ್ರಿ ಸರ್. ಈ ಸರ್ತಿ ಏನಿದೆ ಸರ್ ಆಫರ್? ಸರ್ 2 ಲಕ್ಷ ಸಾಕ, ಇನ್ನೂ ಕಮ್ಮಿ ಕೊಡೋದಿಲ್ಲ ಸರ್. ಏನೋ 1 ಲಕ್ಷ ಸಾಕು, ಇಲ್ಲ 1.5 ಲಕ್ಷ ಸಾಕು. ಬರೀ ಬಜೆಟ್, ಸಿಬಿಲ್ ಚೆನ್ನಾಗಿರ್ಬೇಕು, ಒಳ್ಳೆ ಪ್ರೂಫ್, ಬಿಸ್ನೆಸ್ ಪ್ರೂಫ್ ಇದ್ರೆ ಸಾಕು. ಖಂಡಿತ. ಏನಂದ್ರೆ ನಿಮ್ಗೆ 1 ಲಕ್ಷ 1.5 ಲಕ್ಷ ಅಲ್ಲಿ ನಿಮ್ಗೆ ಕ್ರಿಸ್ಟಾ ಬೇಕಂದ್ರೆ ಸಿಗುತ್ತೆ, ಇನೋವಾ ಬೇಕಂದ್ರೂ ಸಿಗುತ್ತೆ, ನಿಮ್ಗೆ XUV ಬೇಕಂದ್ರೂ ಸಿಗುತ್ತೆ, ನಿಮ್ಗೆ ಫಾರ್ಚುನರ್ ಬೇಕಂದ್ರೂ ಸಿಗುತ್ತೆ, ಬ್ರೆಜಾ ಬೇಕಂದ್ರೂ ಸಿಗುತ್ತೆ, ಇಲ್ಲ ಪೋಲೋ ನೋಡ್ತಾರೋ ಪೋಲೋ ಸಿಗುತ್ತೆ, ಬ್ರಿಯೋ ನೋಡ್ತಾರೋ ಬ್ರಿಯೋ ಸಿಗುತ್ತೆ. ಇಲ್ಲ ಚಿಕ್ಕ ಬಜೆಟ್ ವೆಹಿಕಲ್ಸ್ಗೆ 50,000 ಡೌನ್ ಪೇಮೆಂಟ್ ಸಾಕು. 50,000 ಯಾವ್ದು ಗಾಡಿ ತಗೊಳ್ಳಿ, ಬರೀ ಒಂದು ಸಿಬಿಲ್ ಚೆನ್ನಾಗಿರಿ, ಬಿಸ್ನೆಸ್ ಪ್ರೂಫ್ ಚೆನ್ನಾಗಿರಲಿ, ಯಾವುದೇ ಗಾಡಿ ತಗೊಂಡ್ಲಿ ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತೀನಿ. ಎಲ್ಲ ಸರ್ವಿಸ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀನಿ. ಸಿಂಗಲ್ ಸೆಕೆಂಡ್ ಓನರ್ ಇರುತ್ತೆ, ಥರ್ಡ್ ಓನರ್ ಯಾವ್ದು ಗಾಡಿ ಇಲ್ಲ. ಬನ್ನಿ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ, ಒಳ್ಳೆ ಗಾಡಿ ಕೊಡ್ತೀನಿ. ಟ್ರಸ್ಟೆಡ್ ವೆಹಿಕಲ್ಸ್ ಎಲ್ಲ ಹೇಳಿ ಸರ್. ಸರ್ JP ನಗರ್ 9 ಫೇಸ್ ಅಂಜನಾಪುರ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಜೋಯ್ಫುಲ್ ಕಾರ್ಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ನಮ್ ವಾಟ್ಸ್ಆಪ್ ಅಲ್ಲಿ ಹೈ ಅಂತ ಹಾಕಿ ಕ್ಯಾಟ್ಲಾಗ್ ಹಾಕಿ ಕೊಡ್ತೀವಿ. ಎಲ್ಲ ಡೀಟೇಲ್ಸ್, ನಿಮ್ಗೆ ಲೊಕೇಶನ್, ಕಾರ್ ಫೋಟೋಸ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ ಸರ್. ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ ಸರ್. ಮಾಡೋಣ ಸರ್, ಬನ್ನಿ. ಯಾವ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡೋಣ ಹೇಳಿ ಸರ್ ನೀವೇ. ಸರ್ ಕ್ರಿಸ್ಟಾ ಇಂದ ಬಂಡವಾಳ ಶುರು ಮಾಡೋಣ ಬನ್ನಿ ಸರ್. ಡೌನ್ ಪೇಮೆಂಟ್ ಸರ್? ಸರ್ ಲಾಸ್ಟ್ ಅದು 2 ಲಕ್ಷ ಹೇಳಿದ್ದೆ, ಈ ಸತಿ 1 ಲಕ್ಷ ಕೊಡೋಣ ಬನ್ನಿ ಸರ್. 1 ಲಕ್ಷ 1 ಲಕ್ಷ ಡೌನ್ ಪೇಮೆಂಟ್ ಕೊಡೋಣ ಸರ್. ಹೇಳಿ ಸರ್ ಡೀಟೇಲ್. ಹಂಗಂದ್ರೆ 2016 ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿನ ಅಂತ ಹೇಳ್ಬೋದು. Z ವೇರಿಯಂಟ್ ಅದು. G ಸಿಗುತ್ತೆ, V ಸಿಗುತ್ತೆ, Z ಅಲ್ಲಿ ತುಂಬಾ ರೇರ್ ಕಲೆಕ್ಷನ್ Z. ಪ್ರೈಸ್ ಚಾಲೆಂಜ್ ಬರೀ ಫೈನಲ್ ಟು ಫೈನಲ್ ಹೇಳ್ತಾ ಇದೀನಿ, 16,500 ಹೇಳ್ತಾ ಇದೀನಿ. ನಿಮ್ಗೆ ಇನ್ನೂ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. 16,50,000ಕ್ಕೆ Z ವೇರಿಯಂಟ್ ಸರ್ 1,50,000 ಓಡಿದೆ ಸರ್. 1,50,000 ಓಡಿರೋ ವೆಹಿಕಲ್ ಅಂಡ್ ಕೇವಲ 1 ಲಕ್ಷ ಡೌನ್ ಪೇಮೆಂಟ್ ಆದ್ರೆ ಸಾಕು ಸರ್. ಕ್ರಿಸ್ಟಾ ಕೊಟ್ಬಿಡೋಣ ಸರ್. ಖಂಡಿತ. ನೆಕ್ಸ್ಟ್ ಸರ್ ಡಿಮಾಂಡೆಡ್ ಲಾಸ್ಟ್ ಟೈಮ್ ಫಾರ್ಚುನರ್. ಲಾಸ್ಟ್ ಟೈಮ್ ಏನ್ ವಿಡಿಯೋ ನೋಡ್ತಂದ್ರೆ ಎಲ್ಲ ಸ್ವೈಪ್ ಎಲ್ಲ ಆಯ್ತು. ಏನಂದ್ರೆ ನಮ್ದು ವೀಲ್ಸ್ ಬ್ಯಾಂಗ್ಳೂರ್ ತುಂಬಾ ಸಪೋರ್ಟ್ ಮಾಡ್ರು ಅವ್ರ ಫಾಲೋವರ್ಸ್ ಎಲ್ಲ. ಈ ಸತಿ ಹಂಗೆ ಸಪೋರ್ಟ್ ಮಾಡಿ, ಎಲ್ಲ ರೆಕಾರ್ಡೆಡ್ ಮೈಲೇಜ್ ಇರುತ್ತೆ. 2014 ಮಾಡಲ್, ನಿಮ್ಗೆ ಸೆಕೆಂಡ್ ಓನರ್. ಪ್ರೈಸ್ ಚಾಲೆಂಜ್ ಇಲ್ಲಿ ಕೊಡ್ತಾ ಇದೀನಿ, 15,500 ಹೇಳ್ತಾ ಇದೀನಿ. 14 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಅದು ಫಾರ್ಚುನರ್ 50,000 4x4 4x2 ಮ್ಯಾನ್ಯುವಲ್ ಸರ್. ಓಕೆ, ಮ್ಯಾನ್ಯುವಲ್ ಆಗಿರುತ್ತೆ. ಟೈರ್ಸ್ ಎಲ್ಲ ಹೊಸದ್ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ತರ ಇದೆ. ಏನ್ ಮಾತಾಡಂಗಿಲ್ಲ, ಬರೀ ಡೀಸೆಲ್ ಹಾಕಿ ಓಡಿಸ್ತಾ ಇರ್ಬೇಕು ಅಷ್ಟೇ ಸರ್. ಓಡಿರೋದು ಸರ್ ಇದು ಸರ್ 1,20,000 ಓಡಿದೆ ಸರ್. ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಯಾವುದೇ ವೆಹಿಕಲ್ ತಗೊಳ್ಳಿ, ಯಾವ್ದು ರೆಕಾರ್ಡೆಡ್ ತಗೊಳ್ಳಿ, ಯಾವ್ದು ಗಾಡಿ ತಗೊಳ್ಳಿ, ಶೋರೂಮ್ ಹಿಸ್ಟ್ರಿ ತಗೊಳ್ಳಿ, ಆಮೇಲೆ ಗಾಡಿ ತಗೊಳ್ಳಿ ಸರ್. ನೆಕ್ಸ್ಟ್ ಇರೋದು ಸರ್ ಇನ್ನೊಂದು ನಿಮ್ಗೆ ಟೊಯೋಟಾ ಇನೋವಾ ಇದೆ. 14-15 ವೇರಿಯಂಟ್ ಅಲ್ಲಿ ಆಲ್ಮೋಸ್ಟ್ ಅಡ್ವಾನ್ಸ್ ಆಗಿದೆ, ಬಟ್ ಸಿಬಿಲ್ ಇನ್ನೂ ಕನ್ಫರ್ಮ್ ಇಲ್ಲ, ಗ್ಯಾರಂಟಿ ಇಲ್ಲ. ಹಂಗೂ ಹೇಳ್ತಾ ಇದ್ದೀನಿ ಪ್ರೈಸ್ 9,25,000 ಇದೆ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಬನ್ನಿ ಸರ್, ಆನ್ ಟೇಬಲ್ ಕೂತ್ಕೊಂಡು ಮಾತಾಡೋಣ. ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತೀನಿ ಸರ್. ವೇರಿಯಂಟ್ ಸರ್ ಇದು? ಸರ್ G ವೇರಿಯಂಟ್ ಇದು. G ವೇರಿಯಂಟ್ ಓಡಿರೋದು ಸರ್ 130 ಅಪ್ರಾಕ್ಸಿಮೇಟ್ ಓಡಿದೆ. 1,30,000, 9 ಲಕ್ಷ, 9 ಲಕ್ಷ 25,000. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್. ನಿಮ್ಗೆ ಏನು ಇಲ್ಲ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ 1.5 ಲಕ್ಷ ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ ಸರ್. 50,000 ತಗೊಂಡ್ ಬಂದ್ರೆ ಈ ಗಾಡಿ ಸಿಗುತ್ತೆ. ಅಂಡ್ 9,25,000 ಬಂದ್ರೆ 9 ಲಕ್ಷಕ್ಕೆ ಏನಾದ್ರು ಟ್ರೈ ಮಾಡ್ತಾರೆ ಸರ್. ಇನ್ನು ಒಳಗಡೆ ಮಾಡ್ಕೊಡೋಣ ಬನ್ನಿ ಸರ್. ನೆಕ್ಸ್ಟ್ ಇರೋದು ಸರ್ ಇನ್ನೊಂದು ಗೋಲ್ಡ್ ಕಲರ್ 8 ಸೀಟರ್, ಬರೀ 75,000 ಓಡಿದೆ. ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ನೀವು ಬರೀ ಬಂದು ಓಡಿಸ್ಬೇಕು. ಗಾಡಿ 100% ತಗೊಂತೀರಾ. ಬರೀ 75,000 ವಿತ್ ಸರ್ವಿಸ್ ಹಿಸ್ಟ್ರಿ ಓಡಿದೆ. ಪ್ರೈಸು 13,25,000 ಕಸ್ಟಮರ್ ಆಸ್ಕಿಂಗ್ ಇದೆ. ಅದನ್ನಲ್ಲೂ ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಜಾಸ್ತಿ ತಿಳ್ಕೊಂಡ್ರೆ, ಜಾಸ್ತಿ ಓಡಿದ್ರೆ ನಿಮಗೆ ಖಂಡಿತ ಕಮ್ಮಿ ಸಿಗುತ್ತೆ. ಬರೀ 75,000 ಶೋರೂಮ್ ಇಂದ 15 ಮಾಡಲು. ಏನನ್ನ ಪ್ರೈಸ್ ಇದ್ದೇ ಇರುತ್ತೆ. ಏನಕ್ಕೆ ಕಸ್ಟಮರ್ ಹಂಗೆ ಮೇಂಟೈನ್ ಮಾಡೋರೆ. ಬನ್ನಿ, ಅದನ್ನಲ್ಲೂ ಹೆಚ್ಚು ಕಡೆ ಮಾಡಿಸ್ಕೊಡ್ತೀನಿ ಸರ್. ಗಾಡಿ ಮಾತ್ರ ಸಖತ್ತಾಗಿದೆ ಸರ್. ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು, ಕಮ್ಮಿ ಓಡಿರೋ ಗಾಡಿ ಆಗಿರುತ್ತೆ. ಅಂಡ್ ಒಂದು ಬೆಸ್ಟ್ ಪ್ರೈಸ್ ಏನಾದ್ರು ಸರ್ ಬನ್ನಿ ಸರ್, ಆನ್ ಟೇಬಲ್ ಮಾತಾಡಿ. ಡೈರೆಕ್ಟ್ ಕಸ್ಟಮರ್ ಜೊತೆ ಮಾತಾಡಿ ಕ್ಲೋಸ್ ಮಾಡ್ಸರ್ತೀನಿ. ಡೌನ್ ಪೇಮೆಂಟ್ ಆಗುತ್ತೆ ಸರ್. 2 ಲಕ್ಷ ತಗೊಂಡ್ ಬನ್ನಿ ಸರ್, ಸಾಕು. 2 ಲಕ್ಷ ತಗೊಂಡ್ ಬಂದ್ರೆ ಸಾಕು. ಅಂಡ್ ಇಷ್ಟೇ ಅಲ್ಲ ಸರ್, ಇನ್ನೂ ಇದೆ ಆ ಕಡೆ ಗಾಡಿ. ಕ್ರಿಸ್ಟಾ, ಇನೋವಾ, XUV ಯಾವ್ದು ಬೇಕಂದ್ರೂ ಸಿಗುತ್ತೆ ಸರ್ ನಮ್ಮ ಹತ್ರ. ಜೋಯ್ಫುಲ್ ಕಾರ್ಸ್ ಅಲ್ಲಿ ಬೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು. ಏನಂದ್ರೆ ಎಲ್ಲ ರೆಕಾರ್ಡೆಡ್ ಮೈಲೇಜ್ ಇರುತ್ತೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇರುತ್ತೆ. 100% ಬನ್ನಿ, ಶೋರೂಮ್ ಹಿಸ್ಟ್ರಿ ನೋಡಿ, ರೆಕಾರ್ಡೆಡ್ ಮೈಲೇಜ್ ನೋಡಿ, ಕಾರ್ ಹೆಂಗ್ ಕಂಡೀಷನ್ ನೋಡಿ, ಆಮೇಲೆ ಗಾಡಿ ತಗೊಳ್ಳಿ ಸರ್. ಅಂಡ್ ಜಾಯ್ಫುಲ್ ಕಾರ್ಸ್ ಅಲ್ಲಿ ಕಲೆಕ್ಷನ್ ನೋಡಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು ಸರ್. ಬಿಕಾಸ್ ದೊಡ್ಡ ವೆಹಿಕಲ್ ಜಾಸ್ತಿ ಇದೆ. ಹೌದು ಸರ್, ಜಾಸ್ತಿ ನಮ್ದು ಹೋಗೋದು ಇನೋವಾ, ಕ್ರಿಸ್ಟಾ, ಫಾರ್ಚುನರ್, XUV ಹೋಗೋದು. ಏನಕ್ಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡ್ತೀವಿ, ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತೀವಿ. ಕಸ್ಟಮರ್ಸ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ ಸರ್. ಎಷ್ಟು ವೈಟ್ ಕಲರ್ ಅಲ್ಲಿ ಸರ್ ವೈಟ್ ಕಲರ್ 49,000 ಓಡಿದೆ ಸರ್. ರೆಕಾರ್ಡೆಡ್ 19 ಮಾಡಲ್.
11,95,000 ಹೇಳ್ತಾ ಇದಾರೆ, ಸಾರಿ ಇಲ್ಲ 21 lakhs ಹೇಳ್ತಾ ಇದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗತ್ತೆ. ಇನ್ನು ಬೆಸ್ಟ್ ಪ್ರೈಸ್ ಮಾಡ್ಕೊಳ್ಳೋಣ ಆನ್ ಟೇಬಲ್, ಬರೀ 49,000 ನೋಡಿದೆ, ಡಾಕ್ಟರ್ ಯೂಸ್ ಮಾಡ್ಕೊಂಡಿದ್ದು, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. 49,000 ಓಡಿರೋ ವೆಹಿಕಲ್ಗೆ ಕೇವಲ 50,000 ತಗೊಂಡ್ ಬಂದ್ರೆ ಡೌನ್ ಆಗತ್ತೆ ಸರ್? ಸರ್ 1 ಲಕ್ಷ ತಗೊಂಡ್ ಬರ್ಲಿ ಸರ್, ಮಾಡಿಸ್ಕೊಡ್ತೀನಿ. 1 ಲಕ್ಷ ತಗೊಂಡ್ ಬಂದ್ರೆ ಬರೀ 49,000 ಓಡಿರೋ 2021 ಮಾಡಲ್, 19 ಮಾಡಲ್, ಸಿಂಗಲ್ ಓನರ್, 49,000 ಡ್ರಿವನ್. ಫೈನಲ್ ಪ್ರೈಸ್ ಎಷ್ಟಾಗ್ಬೋದು ಸರ್? 120 lakhs ಕ್ಲೋಸ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಖಂಡಿತ. ನೆಕ್ಸ್ಟ್ ಇರೋದು ಸರ್? ಸರ್ ಇನ್ನೊಂದು ಇನೋವಾ ಇದೆ, ಇನೋವಾ ಮೇಲಾನೆ ಅಂತ ಹೇಳ್ಬೋದು. ಏನಕ್ಕೆ ಗ್ರೇ ಕಲರ್ ವಿ ವರ್ಷನ್ ಇದು, 2015 ಸಿಂಗಲ್ ಓನರ್, 1,10,000 ವಿತ್ ಸರ್ವಿಸ್ ಹಿಸ್ಟ್ರಿ ಓಡಿದೆ. ಕಸ್ಟಮರ್ ಕೋಟಿಂಗ್ ಲೈಕ್ 12,45,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಓಕೆ ಸರ್ ಇನ್ನು ಸುಮಾರು ಜನ ನಮ್ಗೆ ಕಾಲ್ ಮಾಡ್ತಾ ಇದ್ದಾರೆ ಸರ್, ಇನೋವಾ ಏನ್ ಪ್ರೈಸ್ ಜಾಸ್ತಿ ಅಂತ. ಏನಿಗಾರ ಒಂದು ನಮ್ದು ಕಸ್ಟಮರ್ಸು ಏನಂದ್ರೆ ರೆಕಾರ್ಡೆಡ್ ಇರುತ್ತೆ, ಅವ್ರು ಸ್ವಲ್ಪ ವಿಡಿಯೋಸು ಫೋಟೋಸು ಕಳಿಸ್ತಾರೆ. ಸರ್ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಆಮೇಲೆ ಪ್ರೈಸ್ ನಮಗೆ ಇನ್ಫಾರ್ಮ್ ಮಾಡಿ ಅಂತಾರೆ. ಅಲ್ಲಿ ಹೋಗಿ ನೋಡ್ಬಿಟ್ಟು ಇಲ್ಲ ಸರ್ ಕಾರ್ ಇಷ್ಟ ಆಗಿಲ್ಲ, ಏನಕ್ಕಂದ್ರೆ ಬಾನೆಟ್ ಓಪನ್ ಆದರೆ ಆಪ್ರಾನ್ ಇದು ಅದು ಎಲ್ಲ ಕಚರ ಆಗಿರುತ್ತೆ. ನೀವು ಹೋಗಿ ಗಾಡ್ ನೋಡಿ, ಪ್ರೈಸು ಏನಂದ್ರೆ ವಿಡಿಯೋ ಅಲ್ಲಿ ಜಸ್ಟಿಫೈ ಮಾಡೋಕ್ಕಾಗಲ್ಲ. ಒಂದು ಸರ್ 5 ಲಕ್ಷ ಕೊಡ್ತೀನಿ ಅಂತಾರೆ, ಬಟ್ ಏನಂದ್ರೆ ಗಾಡಿ ಹೋಗಿ ಮುಂದೆ ಹೋದ್ರೆ ಅದು ಬಂಡವಾಳ ಗೊತ್ತಾಗೋದು. ಸರ್ ಈಗ ವಿಡಿಯೋದಲ್ಲಿ ನಂಬರ್ ತೋರಿಸಿ ಆ ಶೋರೂಮ್ ಅಲ್ಲಿ ತೋರಿಸಿ ಚೆಕ್ ಮಾಡಿದ್ರು ಶೋರೂಮ್ ರೆಕಾರ್ಡ್ ಕೊಡ್ತಾರೆ, 100% ಕೊಡ್ತಾರೆ ಸರ್. ಯಾವ್ದು ಬೇಕಾದ್ರೂ ಅದು ಕೊಡ್ತಾರೆ ಸರ್. ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ ಹೇಳಿ ಸರ್, ನಾವೇ ಕೊಡ್ತೀವಿ ಸರ್. ಖಂಡಿತ. ಅದು ಬೇಡ ಸರ್, XUV 500 ಇರೋದು ಸರ್. XUV 500 W10 ಸನ್ರೂಫ್ ಗಾಡಿ ಬರೀ 47,000 ಓಡಿದೆ ಸರ್. ಬ್ರ್ಯಾಂಡ್ ನ್ಯೂ ಗಾಡಿ ಸರ್, 47,000 ಓಡಿದೆ, ಸನ್ರೂಫ್ ಜೊತೆ ಗಾಡಿ ಸಕ್ಕದಾಗಿದೆ. ಬರೀ 10,50,000 ಅದಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. 10,50,000 ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಒಳಗಡೆ 100% ಬರೀ 50,000 ಸರ್. 50,000 ತಗೊಂಡ್ ಬನ್ನಿ ಸರ್, ಕೊಡ್ತೀನಿ ಗಾಡಿ. ನೆಕ್ಸ್ಟ್ ಇರೋದು ಸರ್? ಸರ್ ಅದು ಬೇಡ ಅಂದ್ರೆ ನಮ್ಗೆ W10 ಬಜೆಟ್ ಇಲ್ಲ, W8 ಕೊಡ್ತೀನಿ. ಒಳ್ಳೆ ಬಜೆಟ್ ಅಲ್ಲಿ 16 ಮಾಡಲ್, ಬರೀ 75,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್, 9 lakhs ಹೇಳ್ತವ್ರೆ, ಅದನ್ನಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಡಿರೋ ಸರ್? ಸರ್ 75,000 ಓಡಿದೆ, ಬ್ರ್ಯಾಂಡ್ ನ್ಯೂ ತರ ಇದೆ, ಎಲ್ಲ ಶೋರೂಮ್ ಇಷ್ಟು ಎಲ್ಲ ಅವೈಲೇಬಲ್ ಇದೆ ಸರ್. ಬರೀ ಒಂದು 75,000 ತಗೊಂಡ್ ಬಂದ್ರೆ ವೆಹಿಕಲ್ ಸಿಗುತ್ತಾ ಸರ್? ಸರ್ 75,000 1 ಲಕ್ಷ ಬಂದ್ರೆ ಆರಾಮಾಗಿ ಗಾಡಿ ತಗೊಂಡು ಹೋಗಿ ಸರ್. ಸಿವಿಲ್ ಚೆನ್ನಾಗಿದ್ರೆ ನೀವು ಸರ್ ಮೇನ್ ಪ್ಲಸ್ ಪಾಯಿಂಟ್ ಏನಂದ್ರೆ ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿರಲ್ಲ ಅಂದ್ರೆ ಏನೂ ಆಗಲ್ಲ. ಪ್ಲಸ್ ಇಲ್ಲ ಒಂದು 7 lakhs ಅಬೂ ಬೇಕಂದ್ರೆ ನಿಮಗೆ ಬಿಸ್ನೆಸ್ ಮಾಡೋದ್ರೆ ಒಳ್ಳೆ ಪ್ರೂಫ್ ಬಿಸ್ನೆಸ್ ಪ್ರೂಫ್ ಬೇಕು, ಪ್ಲಸ್ ITR ಬೇಕು, ಅವಾಗಲೇ ಲೋನ್ ಅಪ್ರೂವ್ ಜಾಸ್ತಿ ಆಗೋದು. ಏನು ಸ್ವಲ್ಪ ಕಸ್ಟಮರ್ ಮಾಡ್ತಾರೆ, ಸಿಬಿಲ್ ಇಟ್ಕೊಂಡಿದ್ದಾರೆ, ಬಿಸ್ನೆಸ್ ಪ್ರೂಫ್ ಇರಲ್ಲ, ಅವ್ರಿಗೆ 7 lakh ಪ್ಲಸ್ ಲೋನ್ ಆಗಲ್ಲ. ಏನಕ್ಕೆ ಅಂದ್ರೆ ಸುಮಾರು ಕಸ್ಟಮರ್ ನನ್ಗೆ ಕಾಲ್ ಮಾಡಿದ್ರು, ಸರ್ ಒಂದು 10 ಲಕ್ಷ ಲೋನ್ ಮಾಡಿಸ್ಕೊಡಿ ಅಂದ್ರೆ. ಬಟ್ ಏನಂದ್ರೆ ಪ್ಲಸ್ ಪಾಯಿಂಟು ನಿಮ್ ಸಿಬಿಲ್ ಇರಬೇಕು. 7 lakhs ಅಬೂ ಗಾಡಿ ನೀವು ನೋಡ್ತಾ ಇದ್ರೆ ITR GST ಇದ್ರೆ ಇದು ಪ್ಲಸ್ ಪಾಯಿಂಟು ಇನ್ನು ಜಾಸ್ತಿ ಆಗುತ್ತೆ ಸರ್ ಲೋನ್. ಸೂಪರ್. ನೆಕ್ಸ್ಟ್ ಇರೋದು ಸರ್? ಸರ್ ಇನ್ನೊಂದು 2018 ಮಾಡಲ್ ಆಟೋಮೆಟಿಕ್ ಇದು, W9 ಆಟೋ ಇದು. W9 ಆಟೋ ನಿಮಗೆ ಸನ್ರೂಫ್, ಏರ್ ಬ್ಯಾಗ್ಸ್ ಎಲ್ಲ ಸೇಮ್ ಫೀಚರ್ಸ್, W10 ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ. ನಿಮ್ ಪ್ರೈಸ್ ಪಾಯಿಂಟ್ 11,95,000 ಹೇಳ್ತಾ ಇದೀನಿ, ಅದನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 11,95,000ಕ್ಕೆ ಆಟೋಮೆಟಿಕ್ ವೇರಿಯಂಟ್, ಆಟೋಮೆಟಿಕ್ ಮ್ಯಾನ್ಯುವಲ್ ಅಲ್ವಾ? 2 ಮ್ಯಾನ್ಯುವಲ್, ಇದು ಆಟೋಮೆಟಿಕ್ ಸರ್. ಓಕೆ. ನೆಕ್ಸ್ಟ್ ಇರೋದು ಸರ್ W8 ಇರೋದು? ಸರ್ W8 13 ಮಾಡಲು ಸರ್. ಕಸ್ಟಮರ್ ಕಾರು ಪಾರ್ಕ್ ಅಂಡ್ ಸೆಲ್ ಮಾಡಿದ್ದಾರೆ ಸರ್. ಫಿಕ್ಸ್ ಪ್ರೈಸ್ ಹೇಳ್ತೀನಿ, ಇದ್ರಲ್ಲಿ ಏನ್ ಬಾರ್ಗೇನ್ ಇಲ್ಲ. 13 ಮಾಡಲ್ ಸೆಕೆಂಡ್ ಓನರು, ಕಾರಿಯಲ್ಲಿ ಸಣ್ಣ ಪುಟ್ಟ ಖರ್ಚಿದೆ ಮಾಡಿಸ್ಕೊಳ್ಬೇಕು ಕಸ್ಟಮರು. ನಾವು ನಿಲ್ಸಲ್ಲ, ಕಸ್ಟಮರ್ ಫೋರ್ಸ್ಫುಲಿ ನಿಲ್ಸ್ಬಿಟ್ಟು ಹೋಗಿದ್ದಾರೆ. ಏನಂದ್ರೆ ಒಂದು ಪ್ರೈಸ್ ಕೊಡ್ತಾರಂತೆ, 5 ಲಕ್ಷ ಕೊಟ್ಬಿಡ್ತಾರೆ ಸರ್. SR ಫೈನಲ್ ಪ್ರೈಸು ಬಾರ್ಗೇನ್ ಆಗಲ್ಲ ಸರ್. 5 ಲಕ್ಷಕ್ಕೆ? 5 ಲಕ್ಷಕ್ಕೆ ಬರೀ XUV ಕೊಡ್ತಾವ್ರೆ. ಅದು 13 ಮಾಡಲ್ ಸೆಕೆಂಡ್ ಓನರು, ಗಾಡಿ ನೋಡ್ಬಿಟ್ಟು ತಗೊಂಡೋಗಿ ಸರ್. ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಸರ್? ಫಿಕ್ಸ್ ಪ್ರೈಸ್, ಕಸ್ಟಮರ್ ಪ್ರೈಸ್ ಹೇಳಿದ್ದಾರೆ 5 ಲಕ್ಷ ಅಂದ್ರೆ, ಇನ್ನೂ ಸ್ವಲ್ಪ ಟ್ರೈ ಮಾಡಿ ಅಂದ್ರೆ ಮಾಡೋಣ ಸರ್, ಬನ್ನಿ. ಖಂಡಿತ. ಅಂಡ್ ಓಡಿರೋದು ಸರ್? ಸರ್ ಓಡಿರೋದು ಅಪ್ರಾಕ್ಸಿಮೇಟ್ 190 to 1 lakh ಓಡಿರುತ್ತೆ. ಓಕೆ. ನೆಕ್ಸ್ಟ್ ಇರೋದು ಸರ್? ಸರ್ ಇದು 2015 ಮಾಡಲು, ನಿಮಗೆ ಸೆಕೆಂಡ್ ಓನರು, XUV 500 W8 ಇದು. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ 7,75,000 ಕೋಟಿಂಗ್ ಇದೆ, ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬರುತ್ತೆ. ಒಂದು 50,000 ತಗೊಂಡ್ ಬನ್ನಿ ಸರ್, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. ಬರೀ 50,000 ತಗೊಂಡ್ ಬಂದ್ರೆ ನಿಮಗೆ ಓಡಿರೋದು ಸರ್ ಇದು? ಸರ್ ಇದು ಓಡಿರೋದು ಅರೌಂಡ್ 1,05,000 ಓಡಿದೆ ಸರ್, ವಿತ್ ಸರ್ವಿಸ್ ರೆಕಾರ್ಡ್. ಓಕೆ. ನೆಕ್ಸ್ಟ್ ಸರ್ Volkswagen ಪೋಲೋಗಳು? ಸರ್ ಪೋಲೋಗಳು ತುಂಬಾ ಸುಮಾರಿದೆ. 2000 ಇದು ಪೋಲೋ ಬಂದು 2015 ಮಾಡಲು, ವಿತ್ ಕರ್ನಾಟಕ ನಂಬರ್ 4,25,000 ಕೋಟಿಂಗ್ ಇದೆ 15 ಮಾಡಲ್ಗೆ, ಡೀಸೆಲ್ ವರ್ಷನ್. ಇಲ್ಲ ನಿಮ್ಗೆ ಕರ್ನಾಟಕ ನಂಬರ್ ಆಗಿರೋದು ಬೇಕಂದ್ರೂ ಇದೆ, ಇಲ್ಲ ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೀನಿ. 425 ಹೇಳ್ತವ್ರೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಯಾವುದು ಸರ್ ಕಂಫರ್ಟ್? ಸರ್ ಹೈಲೈನ್ 2015 ಪೆಟ್ರೋಲ್, ಡೀಸೆಲ್ ವೇರಿಯಂಟ್. ಓಕೆ. ನೆಕ್ಸ್ಟ್ ಇರೋದು ಸರ್? ಸರ್ ಇನ್ನೊಂದು ಕ್ರೇಟಾ ಮೋಸ್ಟ್ ಡಿಮ್ಯಾಂಡೆಡ್ ಅಂತ ಹೇಳ್ಬೋದು. 17 ಮಾಡಲು, ಸೂಪರ್ ಇದೆ ಕಂಡೀಷನ್, ಏನ್ ಮಾತಾಡಂಗೆ ಇಲ್ಲ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಹೇಳ್ಬೇಕಂದ್ರೆ ಬರೀ 9,50,000 ಹೇಳ್ತಾವ್ರೆ, ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 9,50,000 ಡೀಸೆಲ್? ಡೀಸೆಲ್ SX 17 ಮಾಡಲ್ ಸಿಂಗಲ್ ಓನರ್ ಕಾರ್ ಸರ್.
50,000 ಡೌನ್ ಪೇಮೆಂಟ್. ಸರ್ ಸಾಕು ಸರ್ ಅಷ್ಟೇ. 50,000 75,000 1 ಲಕ್ಷ ತಗೊಂಡ್ ಬನ್ನಿ ಸರ್. ಬರೀ ಸಿಬಿಲ್ ಚೆನ್ನಾಗಿರ್ಬೇಕು ಸರ್ ಅಷ್ಟೇ. ಬನ್ನಿ ಸರ್. ಇನ್ನೊಂದು ಬ್ರೆಜಾ ಇದೆ, 2 ಬ್ರೆಜಾ ಇದೆ ನಿಮ್ಗೆ. ಒಂದು 17 ಮಾಡಲ್ 16 ಮಾಡಲ್. 17 ಮಾಡಲ್ ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್. ಇದು 56,000 ಓಡಿದೆ, ಇದು 75 ಓಡಿದೆ ಸರ್. ಇದು 17 ಮಾಡಲ್ ಸಿಂಗಲ್ ಓನರ್ ವಿಡಿ ಆಪ್ಷನಲ್. ಇದು 7,45,000 ಕೋಟಿಂಗ್ ಇದೆ. ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದು 50,000 ಸಾಕು ಸರ್ ಡೌನ್ ಪೇಮೆಂಟ್. ರಿಮೈನಿಂಗ್ ಲೋಡ್ ಮಾಡಿಸ್ಕೊಡ್ತೀನಿ. ವೇರಿಯಂಟ್ ಸರ್ VDI ಆಪ್ಷನಲ್. ನೆಕ್ಸ್ಟ್ ಇದು ZDI ಬಟನ್ ಶಾಡೋ ಟಾಪ್ ಅಂಡ್ ZDI ಪ್ಲಸ್. ಇದು ನಿಮಗೆ 56,000 ನೋಡಿದೆ. ಒಂದು 7,85,000 ಕೋಟಿಂಗ್ ಇದೆ. ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 7.5 ಮಾಡ್ಕೊಡೋಣ ಸರ್ ಬನ್ನಿ. ನೆಕ್ಸ್ಟ್ ಇರೋದು ಸರ್ ಸ್ವಿಫ್ಟ್. ಸರ್ ಶಿಫ್ಟ್ 2014 LDI. ಇದು ನಿಮ್ಗೆ ಬರೀ 47,000 ನೋಡಿದೆ. Okay. ರೆಕಾರ್ಡೆಡ್ ಮೈಲೇಜ್ ಇದೆ, ಸಿಂಗಲ್ ಓನರ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಬರೀ ಒಂದು 445 ಹೇಳ್ತಾ ಇದ್ದಾರೆ ಕಸ್ಟಮರ್. ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡಿಸೈರ್ ಆಗಿರುತ್ತೆ ನಿಮ್ಗೆ ಡೀಸೆಲ್ ಸರ್. ನೆಕ್ಸ್ಟ್ i20 ಸರ್ i20 ಇದು ಆಸ್ಟಾ ನಿಮ್ಗೆ ಸಿಂಗಲ್ ಓನರ್ ಪೆಟ್ರೋಲ್ ವರ್ಷನ್ ಬರುತ್ತೆ. ಒಂದು 295 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 295 ಆಸ್ಟಾ ವೇರಿಯಂಟ್. ಆಸ್ಟಾ ವೇರಿಯಂಟ್ ಟಾಪ್ ಎಂಡ್ ಗಾಡಿ ಸಕ್ಕದಾಗಿದೆ ಸರ್, ಸಿಂಗಲ್ ಓನರ್. ಹೋಂಡಾ ಇನ್ನೊಂದು ಹೋಂಡಾ ಸಿಟಿ ಇದೆ ಆಟೋಮೆಟಿಕ್. ಒಂದು 4.5 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಆಟೋಮೆಟಿಕ್ ಅಲ್ಲಿ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಐವಿಟೆಕ್ ಗಾಡಿ ಸಕ್ಕದಾಗಿದೆ. ಇನ್ನೊಂದು 10 ಮಾಡಲ್ ಇದೆ ನಿಮ್ಗೆ, ಹುಂಡೈ i10 ಬೇಸ್ ಗಾಡಿ ಅಂತ ಹೇಳ್ಬೋದು. 2010 ನಿಮ್ಗೆ ಸಿಂಗಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಪ್ರೈಸ್ ಮ್ಯಾಗ್ನಾ 245 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ನೆಕ್ಸ್ಟ್ ಇರೋದು ಸರ್ ಸ್ವಿಫ್ಟ್. ಸರ್ ಶಿಫ್ಟ್ ಬೋಸ್ ಡಿಮ್ಯಾಂಡೆಡ್ ಗಾಡಿ ಅಂತ ಬಜಾರ್ ಅಲ್ಲಿ ಒಂದು ZDI ಪ್ಲಸ್ ಆಪ್ಷನಲ್ ಗಾಡಿನೇ ಇಲ್ಲ ಅನ್ಕೋತೀನಿ. ಅದು ಬಟನ್ ಸ್ಟಾರ್ಟ್ ನಮ್ಮ ಹತ್ರ ಇದೆ. 2015 ಸೆಕೆಂಡ್ ಓನರ್. ಪ್ರೈಸ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. 5 lakhs ಅದನ್ನಲ್ಲೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್ ಬನ್ನಿ. ಹಾಗೆ ಲಾಸ್ಟ್ ಅಲ್ಲಿ ಒಂದೇ ಹೋಂಡಾ ಬ್ರಿಯೋ ಇತ್ತು ಸರ್, ಇವಾಗ 2 ಬ್ರಿಯೋ ಆಗಿದೆ ಸರ್. ಹೋಂಡಾ ಬ್ರಿಯೋ 2 ಇದೆ. ಇದು 2012 ನಿಮ್ಗೆ ಸೆಕೆಂಡ್ ಓನರ್. 3,15,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 70,000 ನೋಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಅದು ಸಿಲ್ವರ್ ಕಲರ್, ಲೆದರ್ ಸೀಟ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿರೋರೆ. ಕಸ್ಟಮರ್ ವೆಲ್ ಮೇಂಟೈನ್ ಅನ್ಬೋದು. ಬನ್ನಿ ಕಸ್ಟಮರ್ ಇನ್ನು ಕೂತ್ಕೊಳ್ಳೋಣ. ಇನ್ನು 3,15,000 ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಇರೋದು ಸರ್. ಸರ್ ನೆಕ್ಸ್ಟ್ ಇನ್ನೊಂದು 2015 ಇದೆ. ಗಾಡಿ ಸಖತ್ತಾಗಿದೆ, ಬ್ರ್ಯಾಂಡ್ ನ್ಯೂ ತರ. ಲೋ ವೀಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್. ನಿಮ್ಗೆ ಒಳ್ಳೆ ಪ್ರೈಸ್ ಆಗುತ್ತೆ. 4,10,000 ಕಸ್ಟಮರ್ ಆಸ್ಕಿಂಗ್ ಇದೆ. ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬಿಡುತ್ತೆ. 4,10,000 ನಾನು ಬಂದ ನಂತರ ಹೇಳಿದೆ ಸರ್ ಮ್ಯಾಗ್ವೆಲ್ ಮೇಲೆ ನನಗೆ ಕನ್ಬಿದ್ದಿದೆ ಅಂತ. ಬಿಕಾಸ್ ನನ್ನ ಹೋಂಡಾ ಬ್ರಿಯೋ ಅಲ್ಲಿ ನಿಂತಿದೆ, ಅದಕ್ಕೆ ಮ್ಯಾಗ್ವೆಲ್ ಹುಡುಕ್ತಿದ್ದೀನಿ ನಾನು. ಅಂಡ್ ಸರ್ ಇನ್ನೊಂದು ಡೆಡ್ ಲೈನ್ ಪ್ರೈಸ್ ಏನಾದ್ರು ಸರ್ ಫೋಲ್ ಒಳಗಡೆ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಲೋನ್ ಸರ್ 50,000 ಸಾಕು ಸರ್. 50,000 ಇಲ್ಲಾಂದ್ರೆ 30,000 ಸಾಕು ಸರ್ ಬನ್ನಿ. ಅಂಡ್ ಕ್ಯೂಟೆಸ್ಟ್ ಗಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್ ಇನ್ನೊಂದು ಪೋಲೋದು ಒಂದು 4 ಗಾಡಿ ಇದೆ. 2017 ಮಾಡಲ್. ಇದು ಹೈಲೈನು ಸಿಂಗಲ್ ಓನರು. ನಿಮ್ಗೆ ಪ್ರೈಸ್ ಪಾಯಿಂಟ್ ಆಫ್ 675 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಡೀಸೆಲ್ ಬೇಡ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಹೈಲೈನ್ ಇದೆ, ಸಿಂಗಲ್ ಓನರು. ನಿಮ್ಗೆ 70,000 ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಒಂದು 425 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಕಂಫರ್ಟ್ ಲೈನ್ ಹೈಲೈನ್ ಎಲ್ಲ ಹೈಲೈನ್ ಸರ್ ಇರೋದು. ಕಂಫರ್ಟ್ ಲೈನ್ ಯಾವುದು ಇಲ್ಲ. ಓಕೆ ನೆಕ್ಸ್ಟ್ ಇನ್ನೊಂದು ಹೈಲೈನ್ ಪ್ಲಸ್ ಇದೆ 19 ಮಾಡಲ್ ಸರ್. ಒಂದು 7,25,000 ಕೋಟಿಂಗ್ ಇದೆ. ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬರುತ್ತೆ. ಯಾವ್ದಾದ್ರು ಗಾಡಿ ತಗೊಳ್ಳಿ, ಒಳ್ಳೆ ಸರ್ವಿಸ್ ಸಿಗುತ್ತೆ, ಲೋನ್ ಎಲ್ಲ ಆಪ್ಷನ್ ಇರುತ್ತೆ. ಒಂದು ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ. ಜೋಯ್ಫುಲ್ ಕಾರ್ಸ್ಗೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ, ಬೆಸ್ಟ್ ಸರ್ವಿಸ್ ಕೂಡ ಕೊಡ್ತೀನಿ ಸರ್. ಖಂಡಿತ. ಅಂಡ್ ವೋಲ್ಕ್ಸ್ವ್ಯಾಗನ್ ಪೋಲೋ ನೋಡ್ಬೇಕಂದ್ರೆ ನಿಮ್ಗೆ ಕಲರ್ ಆಪ್ಷನ್ ಇದೆ. ರೆಡ್ ಬೇಕಾ, ಬ್ಲೂ ಬೇಕಾ, ರೆಡ್ ಸಿಲ್ವರ್ ಬೇಕಾ, ಯಾವ ಬೇಕಾದ್ರೂ ಸಿಗ್ಬಿಡುತ್ತೆ ಸರ್. ನೆಕ್ಸ್ಟ್ ಇರೋದು ಸರ್ 2000 ಇದು 11 ಮಾಡಲ್ ಶಿಫ್ಟ್. ಮ್ಯಾಗ್ವಿಲ್ಸ್ ಎಲ್ಲ ಹಾಕೋರೆ. ಒಂದು ಕಸ್ಟಮರ್ ಪ್ರೈಸ್ 330 ಹೇಳ್ತಾವ್ರೆ. ಅದನ್ನಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. VDI ಅಂತ LDI ಸರ್. ಇದು LDI ವೇರಿಯಂಟ್ ಆಗಿರುತ್ತೆ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಮಾರ್ಕೆಟ್ಸ್ ಎಲ್ಲ ಹಾಕಿದ್ದಾರೆ ಸರ್. ಓಕೆ